ಪುಲಿಕೇಶಿನಗರ ಠಾಣಾ ವ್ಯಾಪ್ತಿಯಲ್ಲಿ ಅಜಿತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ಇಬ್ಬರು ಕೊಲೆ ಆರೋಪಿಗಳ ಬಂಧನ ಮಾಡಲಾಗಿದೆ. ಕಿರಣ್, ರಾಹುಲ್ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಪುಲಿಕೇಶಿನಗರ ಪೊಲೀಸರಿಂದ ಆರೋಪಿಗಳ ಬಂಧನವನ್ನ ಮಾಡಲಾಗಿದೆ. ಪುಲಿಕೇಶಿನಗರದಲ್ಲಿ ಯುವಕ ಅಜಿತ್ನ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ವ ವಿಭಾಗ ಡಿಸಿಪಿ ದೇವರಾಜ್ ಹೇಳಿಕೆಯನ್ನು ನೀಡಿದ್ದಾರೆ. ಜುಲೈ 3ರಂದು 6:30 ಸುಮಾರಿಗೆ ಕೊಲೆಯ ಮಾಹಿತಿ ಸಿಕ್ಕಿತ್ತು. 30 ವರ್ಷದ ಯುವಕ ಅಜಿತ್ನ ಕೊಲೆಯಾಗಿರುತ್ತೆ. ದೇವನಹಳ್ಳಿ ಐಟಿಸಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಕಿರಣ್, ರಾಹುಲ್ ಹಾಗೂ ಮೃತನ ಮಧ್ಯೆ ಗಲಾಟೆ ಆಗಿರುತ್ತೆ. ಜೂನ್ 19ರಂದು ಕಿರಣ್ ಬರ್ತ್ಡೇ ದಿನ ಗಲಾಟೆ ಆಗಿರುತ್ತೆ. ಅಂದಿನಿಂದ ಹೊಂಚು ಹಾಕಿ ಕೊಲೆಯನ್ನು ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಇನ್ನಿಬ್ಬರ ಮೇಲೆ ಅನುಮಾನವಿದೆ. ಸಿಸಿಟಿವಿ ಆಧಾರದಲ್ಲಿ ಕೆಲವರನ್ನ ತನಿಖೆಯನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಜುಲೈ 3ನೇ ತಾರೀಕು ಬೆಳಗಿನ ಜಾವ ಸುಮಾರು 6:30ರಿಂದ 7 ಗಂಟೆಗೆ ನಮ್ಮ ಪುಲಿಕೇಶಿನಗರ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತೆ. ಇಲ್ಲೊಂದು ವ್ಯಕ್ತಿ ಕೊಲೆ ಆಗಿದೆ ಅಂತ. ನಮ್ಮ ಪುಲಿಕೇಶಿನಗರ ಎಸಿಪಿ ಮತ್ತು ಅವರ ಸಿಬ್ಬಂದಿ ಮತ್ತು ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ 30 ವರ್ಷ ವಯಸ್ಸಿನ ಅಜಿತ್ ಅಂತ ಒಬ್ಬ ವ್ಯಕ್ತಿ ಯುವಕನ ಬಾಡಿ ಬಿದ್ದಿರುತ್ತೆ. ಆಮೇಲೆ ಅಜಿತ್ ಯಾರು ಏನು ಅಂತ ನಾವು ವಿಚಾರಿಸಿದಾಗ ನಮ್ಮ ಪೊಲೀಸ್ನವರು ಅವನು ಐಟಿಸಿ ಕಂಪನಿ ಇದೆ ಬಾಣಸವಾಡಿಯಲ್ಲಿ ಮತ್ತೆ ದೇವನಹಳ್ಳಿಯಲ್ಲಿ ಐಟಿಸಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತ ನಮ್ಮವರು ತನಿಖೆನ ಕೈಗೆತ್ತಿಕೊಂಡಾಗ ಇವನು ಸ್ನೇಹಿತರಾದಂತ ಕಿರಣ್ ಮತ್ತೆ ರಾಹುಲ್ ಅಂತ ಇವರಿಗೆ ಹಿಂದೆ ಜೂನ್ 19ನೇ ತಾರೀಕು ಕಿರಣ್ನ ಬರ್ತ್ಡೇ ಸಂದರ್ಭದಲ್ಲಿ ಸಣ್ಣ ಒಂದು ಗಲಾಟೆ ಆಗಿರುತ್ತೆ ಇಬ್ಬರಿಗೂ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವ್ರ ಹಳೆಯ ಸ್ನೇಹಿತರು ಆಗಿದ್ರು ಕೂಡ ಈ ರಾಹುಲ್ ಅನ್ನೋ ಹುಡುಗನ ಕರ್ಕೊಂಡು ಬಂದು ಕಿರಣ್ ಒಂದು ETS ಕಾರ್ನಲ್ಲಿ ಬೆಳಗ್ಗೆ 6:30ರಿಂದ ಅವ್ರ ಮನೆ ಹತ್ರ ಹೊಂಚಾಕಿ ಇಬ್ರು ಸೇರ್ಕೊಂಡು ಈ ಅಜಿತ್ ಅನ್ನೋ ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾನೆ. ಅಲ್ಲಿ CCTV ಫುಟೇಜ್ ಆಧರಿಸಿ ಆ ಕಾರನ್ನು ಆಧರಿಸಿ ನಾವು ಅವರ ಇಬ್ಬರನ್ನ ಬಂಧಿಸಿ ಕಸ್ಟಡಿ ತಗೊಂಡಿದ್ದೀವಿ. ಬಂಧಿಸಿ ನಮ್ಮ ಪುಲಿಕೇಶಿನಗರ ಪೊಲೀಸ್ ಠಾಣೆಯಲ್ಲಿ 302 ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಾವು ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಅದ್ರ ಜೊತೆಗೆ